ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಜೊತೆ ಜಾಮೂನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾನು GRB ಗುಲಾಬ್ ಜಾಮೂನ್ ಮಿಕ್ಸ್ನ 2 ಪ್ಯಾಕೆಟು ತೊಗೊಂಡಿದ್ದೀನಿ. ಇದು ಎರಡನ್ನೂ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಒಂದು ಸಲ ಜರಡಿನೂ ಆಡಿಸ್ಕೊಬೋದು. ನಾನು ಜರಡಿನೂ ಮಾಡ್ಕೊಂಡಿಲ್ಲ, ಹಂಗೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಿಧಾನಕ್ಕೆ ಈ ಥರ ಕಲಿಸ್ಕೊಬೇಕು. ನಾವು ಚಪಾತಿ ಹಿಟ್ಟನ್ನ ಅದೋ ಥರ ನಾದ್ಕೊಬಾರ್ದು, ಬರೀ ಕೈಯಿಂದ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬೇಕಿದ್ದರೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಬೋದು. ನಾನಿಲ್ಲಿ ಹಾಲೇನು ಸೇರಿಸ್ತಾ ಇಲ್ಲ, ಬರೀ ನೀರಲ್ಲೇ ಕಲಿಸ್ಕೊತಾ ಇದ್ದೀನಿ. ನೀರನ್ನ ನೋಡ್ಕೊಂಡು ಹಾಕ್ಕೊಬೇಕು. ಸ್ವಲ್ಪನೇ ಸೇರಿಸ್ಕೋಬೇಕು, ಒಂದೇ ಸಲ ಸೇರಿಸ್ಕೊಳಕ್ಕೆ ಹೋಗಬಾರ್ದು. ಈ ಥರ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ನಾದ್ಕೋಬಾರ್ದು, ಬರೀ ಬೆರಳುಗಳಿಂದ ಮಾತ್ರ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸೈಡ್ಗೆ ಇಟ್ಟಿದ್ದೀನಿ. ಮತ್ತು ನಾನು ಇಲ್ಲಿ ಪಾಕಕ್ಕೂ ರೆಡಿ ಮಾಡ್ತಾಯಿದ್ದೀನಿ. ಪಾಕ ಮಾಡೋದಕ್ಕೆ ಇಲ್ಲಿ ಒಂದು ಪಾತ್ರೆಗೆ 3 ಕಪ್ನಷ್ಟು ಸಕ್ಕರೆ ತಗೊಳ್ತಾ ಇದ್ದೀನಿ. 1 ಕಪ್ಪಲ್ಲಿ ಮೆಜರ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಅದೇ ಕಪ್ಪಲ್ಲೇ 3 ಕಪ್ ಆಗೋಷ್ಟು ಮತ್ತೆ ನೀರು ಸೇರಿಸ್ಕೊತಾ ಇದ್ದೀನಿ. ನಾವು ಸಕ್ಕರೆ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಹಾಕಿದ್ರೆ ಸಾಕಾಗುತ್ತೆ. ಪಾಕನ ಸಕ್ಕರೆ ಕರಗೋವರೆಗೂ ಒಂದು 5 ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಪಾಕ ರೆಡಿಯಾಗೋಗುತ್ತೆ. ಫ್ಲೇವರ್ಗೆ ಸ್ವಲ್ಪ ಪಾಕಕ್ಕೆ ಏಲಕ್ಕಿ ಪುಡಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೇಸರಿನೂ ಹಾಕೋಬೋದು. ನಾನು ಏಲಕ್ಕಿ ಮಾತ್ರ ಹಾಕಿದ್ದೀನಿ. ಹಾಗೆ ಒಂದು ಪ್ಲೇಟ್ಗೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಹಾಗೆ ಕಲಸಿಟ್ಟಿರೋ ಜಾಮೂನ್ ಮಿಕ್ಸ್ನ ಈಗ ಸಣ್ಣದಾಗಿ ಬೇಕಾಗಿರೋ ಸೈಜ್ಗೆ ಉಂಡೆಗಳನ್ನು ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಚಿಕ್ಕದಾಗೆ ತಗೋತಾ ಇದ್ದೀನಿ. ಅದು ಕರಿಯೋವಾಗ ಸ್ವಲ್ಪ ಸೈಜ್ ದೊಡ್ಡದಾಗುತ್ತೆ. ಹಾಗೆ ಪಾನಕಕ್ಕೆ ಹಾಕಿದ್ಮೇಲೂ ಇನ್ನೂ ಸ್ವಲ್ಪ ದೊಡ್ಡದಾಗೋಗುತ್ತೆ. ಅದಕ್ಕೆ ಆದಷ್ಟು ಸಣ್ಣ ಸೈಜಲ್ಲೇ ತೊಗೊಂಡಿದ್ದೀನಿ ನಾನು. ಈ ಥರ ಎಲ್ಲ ನೀಟಾಗಿ ಉಂಡೆ ಮಾಡ್ಕೊಬೇಕು. ಎಲ್ಲೂ ಬಿರುಕು ಬಿಡದೇ ಇರೋ ಥರ ನೀಟಾಗಿ ಉಂಡೆ ಮಾಡ್ಕೊಬೇಕು. ಈ ಥರ ಆ ಉಂಡೆಗಳ ಮೇಲೆ ಎಲ್ಲೂ ಕ್ರಾಕ್ ಬರದೇ ಇರೋ ಥರ ನೋಡಿಕೊಂಡು ನೀಟಾಗಿ ಉಂಡೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾವೇನಾದರೂ ಕ್ರಾಕ್ ಬೀಳೋ ಥರ ಉಂಡೆ ಮಾಡ್ಕೊಂಡ್ವಪ್ಪ ಅಂದರೆ ಅವು ಎಣ್ಣೆಗೆ ಹಾಕಿದ್ಮೇಲೆ ಒಡೆದೋಗ್ಬಿಡ್ತವೆ. ಎಲ್ಲವೂ ಈ ಥರ ನೀಟಾಗಿ ಉಂಡೆ ಮಾಡಿಕೊಂಡು ನಾನು ಆಗಲೇ ಪಾಕಕ್ಕೆ ಇಟ್ಟಿದ್ನಲ್ವ, ಪಾಕ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಡೆ ಸ್ವಲ್ಪ ಎಣ್ಣೆ ಬಿಸಿ ಮಾಡೋದಕ್ಕೂ ಇಡ್ತಾಯಿದ್ದೀನಿ. ಎಣ್ಣೆನ ಆದಷ್ಟು ಸಿಮ್ಮಲ್ಲೇ ಇಟ್ಕೊಳ್ಳಿ, ತುಂಬ ಜಾಸ್ತಿ ಕಾಯ್ಸೋಕ್ಕೆ ಹೋಗಬಾರ್ದು. ಎಣ್ಣೆ ಜಾಸ್ತಿ ಕಾದಿತ್ತು ಅಂದರೆ ನಮಗೆ ಜಾಮೂನ್ ಉಂಡೆಗಳೆಲ್ಲ ಬೇಗ ಸೀದೋಗ್ಬಿಡುತ್ತೆ. ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಜಾಮೂನ್ ಪರ್ಫೆಕ್ಟಾಗಿ ಬರುತ್ತೆ. ಈಗ ಒಂದೊಂದೇ ಉಂಡೆಗಳನ್ನ ಹಾಕುತ್ತಾ ಜಾಮೂನ್ ಉಂಡೆಗಳನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ತಿರುಗಿಸಿ ಬೇಯಿಸ್ಕೋಬೇಕು. ಇಲ್ಲಪ್ಪ ಅಂದರೆ ಒಂದೇ ಕಡೆ ಬೆಂದ್ಬಿಡತ್ತೆ. ನೋಡಿ, ನಾನು ಆವಾಗಲೇ ಹೇಳಿದ್ನಲ್ವ, ಎಣ್ಣೆಯಲ್ಲಿ ಕರೆದ್ಮೇಲೆ ಸ್ವಲ್ಪ ಸೈಜು ದೊಡ್ಡದಾಗುತ್ತೆ ಅಂತ. ಹಾಗೆ
ಪಾಕಕ್ಕೆ ಹಾಕಿದ್ಮೇಲೆ ಪಾಕ ಎಲ್ಲ ಹೀರ್ಕೊಂಡು ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತವೆ. ಹಾಗೆ ಒಂದೆರಡು ಸಲ ನಾವು ಮನೇಲೇ ಟ್ರೈ ಮಾಡಿದ್ವಪ್ಪ ಅಂದರೆ ನಾವು ಹೊರಗಡೆಯಿಂದ ಜಾಮೂನ ತರೋ ಅವಶ್ಯಕತೆಯೇ ಇರೋದಿಲ್ಲ. ಮನೆಯಲ್ಲೇ ತುಂಬ ಸುಲಭವಾಗಿಯೇ ನಾವೇ ರೆಡಿ ಮಾಡಿಬಿಡ್ಬೋದು. ಮನೆಯಲ್ಲೇ ಮಾಡೋದ್ರಿಂದ ನಮ್ಮ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಹಾಗೆ ನಾವೇ ಕೈಯಿಂದ ಮಾಡಿದ್ರೆ ನಮ್ಮ ಮನಸ್ಸಿಗೂ ತುಂಬಾ ಖುಷಿಯಾಗುತ್ತೆ ಅಲ್ವಾ. ನೋಡಿ ಇವಾಗ ಇವೆಲ್ಲ ನೀಟಾಗಿ ಫ್ರೈ ಆಗಿದ್ದಾವೆ. ನಾನಿವನ್ನು ಒಂದು ಪ್ಲೇಟಲ್ಲಿ ಸೈಡ್ಗೆ ಎತ್ತಿಟ್ಕೊಂಡು ಮತ್ತಷ್ಟು ಹಿಟ್ಟು ಮಿಕ್ಕಿತ್ತಲ್ವ ಅದರಲ್ಲಿ ಮತ್ತೆ ನಾನು ಜಾಮೂನ್ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಫ್ರೈ ಮಾಡ್ಕೊತೀನಿ. ನೋಡಿ ಈಗ ಇವು ಫ್ರೈ ಆಗಿದ್ದಾವೆ. ಇದೇ ಥರ ನಾನು ಎಲ್ಲ ಉಂಡೆಗಳನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಫ್ರೈ ಮಾಡ್ಕೊಂಡಿರೋ ಎಲ್ಲ ಉಂಡೆಗಳನ್ನ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಪಾಕಕ್ಕೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟರೆ ಜಾಮೂನೆಲ್ಲ ನೀಟಾಗಿ ಪಾಕನ ಹೀರ್ಕೊಂಡು ರೆಡಿ ಆಗೋಗುತ್ತೆ. ನೋಡಿ ಇವಾಗ ಜಾಮೂನೆಲ್ಲ ನೀಟಾಗಿ ಪಾಕ ಎಲ್ಲ ಹೀರ್ಕೊಂಡಿದ್ದಾವೆ ನೋಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿನ. ತುಂಬಾ ರುಚಿಯಾಗಿರೋ ಗುಲಾಬ್ ಜಾಮೂನ್ ಮನೆಯಲ್ಲೇ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.